ಹೇ ಗಾಯ್ಸ್, ಅಸ್ಸಲಾಮುಅಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತ ಹೇಳಿದ್ರೆ, ನಾನು ಬಂದು ಊರಲ್ಲಿ ಸ್ಟೇ ಆಗಿದ್ದಾಗ ನಾನು ಕೊಲ್ಲಿ ಹಿಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನನ್ನ ಕಸಿನ್ ಮನೇಲಿದ್ದಾಗ. ಸೊ ಅವರು ಓಕೆ ಹೋಗೋಣ ಅಂತ ಹೇಳಿದ್ರು. ದೊಡ್ಡವ್ರು ಯಾರೂ ಬಂದಿರಲಿಲ್ಲ, ನಾನು ನನ್ನ ಕಸಿನ್ಸ್ ಮಾತ್ರ ಹೋದ್ವಿ. ಲೈಕ್ ಇನ್ನೂ 3-4 ಮೆಂಬರ್ಸ್ ಮಿಸ್ ಆಗ್ತಿದ್ದಾರೆ. ನಾವು ಮಾತ್ರ ಅಲ್ಲಿ ಸ್ಟೇ ಆಗಿದ್ದರಿಂದ ನಾನು ಮತ್ತು ನಮ್ಮ ಕಸಿನ್ಸ್ ಮಾತ್ರ ಹೋಗಿದ್ವಿ. ಅಕ್ಕ ಅಣ್ಣ ಯಾರೂ ಬಂದಿರಲಿಲ್ಲ. ಸೊ ನಾನು ಅಲ್ಲಿ ಹೋಗಬೇಕು ಅಂತಲೇ ಹೇಳ್ತಿದ್ದೆ. ಅವ್ರ ಮನೆಯಿಂದ ಜಾಸ್ತಿ ಏನು ದೂರ ಇಲ್ಲ, 45 ಕಿಲೋಮೀಟರ್ಸ್ ಸಮಥಿಂಗ್ ಅಷ್ಟೇ. ಓಕೆ, ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಒನ್ ಡೇ ಮಾರ್ನಿಂಗ್ ಬೇಕಾಗಿಬಿಟ್ಟು ನಾವೆಲ್ಲನೂ ಹೊರಟ್ವಿ. ಸೊ ಫೈನಲಿ ಬಂದು ನಾವು ಹಿಲ್ಸ್ ಬಂದು ಹತ್ತುತ್ತಿದ್ದೀವಿ. ಹೆಂಗಿದೆ ಅಂದರೆ ಸ್ಪಾಟು, ಅದು ಹೈಡ್ ಆ್ಯಂಡ್ ಬ್ಯೂಟಿ ಆಫ್ ತಮಿಳ್ನಾಡು ಅಂತಲೇ ಹೇಳ್ಬೋದು. ಅಷ್ಟು ಮಸ್ತಾಗಿತ್ತು ಸ್ಪಾಟಲ್ಲಿ. ಸೊ ಫೈನಲಿ 78 ಪಿನ್ ಬೆಂಡ್ಸ್ ಇದೆ ಅಂತ ಹೇಳಿದರು ಬ್ಯಾನರಲ್ಲಿ. ಸೊ ನೋಡಿಕೊಂಡು ಹೋಗ್ತಿದ್ವಿ. ಹೋಗ್ಬಿಟ್ಟು ಸ್ವಲ್ಪ ದೂರದಲ್ಲಿ ಒಂದು ಕಡೆ ಬಂದು ನಾವು ಬೈಕ್ ನಿಲ್ಲಿಸ್ಬಿಟ್ಟು ನಾವು ಒಂದು ಮಸ್ತಾಗಿರೋದು ಒಂದು ಸ್ಪಾಟ್ ಬಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನೋಡಿ ಹೇಗಿದೆ ಅಂತ ಆ ಸ್ಪಾಟು. ಅಲ್ಲಿಂದ ಸ್ವಲ್ಪ ದೂರ ಹತ್ಬಿಟ್ಟು ಹಾಗೆ ಬಂದು ಒಂದು ಕಡೆ ಬಂದು ನಾವು ಸ್ಟಾಪ್ ಆಗಿದ್ವಿ. ಅದು ಬಂದು ನಮ್ಮ ಫಾಲ್ಸ್ ಅಂತ ಅದರ ಹೆಸರು. ನಾವು ಬಂದು ಆ ನಮ್ಮ ಫಾಲ್ಸಲ್ಲಿ ಕೆಳಗಡೆ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಬಿಕಾಸ್ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೇಲ್ಗಡೆಯಿಂದನೇ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸ್ವಲ್ಪ. ಅಲ್ಲಿ ಶೋ ಆಗ್ತಿದೆ ನೋಡಿ, ಅದೇ ಬಂದು ನಮ್ಮ ಫಾಲ್ಸ್ ಅಂತೆ. ಸೊ ಅಲ್ಲೆಲ್ಲರೂ ಸ್ನಾನ ಎಲ್ಲ ಮಾಡ್ತಿದ್ರು. ನಾವು ಕೆಳಗಡೆ ಹೋಗಿ ಕ್ಯಾಪ್ಚರ್ ಮಾಡಿಲ್ಲ, ನಾನು ಮೇಲ್ಗಡೆಯಿಂದನೇ ವೀಡಿಯೋ ಮಾತ್ರ ಆ್ಯಡ್ ಮಾಡಿದ್ದೀನಿ. ದೆನ್ ಅದಾದಮೇಲೆ ಬಂದು ನಾವು ಮೇನ್ ಹೋಗಬೇಕಾಗಿರೋದು ಕೊಲ್ಲಿ ಹಿಲ್ಸ್ಗೆಲ್ಲ. ಅಲ್ಲಿಂದ ಒಂದು ಸ್ವಲ್ಪ ದೂರ ಇದೆ. ಅಲ್ಲಿಂದ ಸ್ವಲ್ಪ ದೂರ ಹೋಗಿಬಿಟ್ಟು ಸ್ಟೆಪ್ಸ್ ಇದೆ ಅಂತ ಹೇಳಿಬಿಟ್ಟು ನಾವೇನು ತಿಂದಿರಲಿಲ್ಲ ಮಾರ್ನಿಂಗಿಂದ. ಸೊ ಬಂದು ನಾವು ಅಲ್ಲೇ ಬಂದು ಏನೇನೋ ತಿನ್ಕೊಂಡ್ವಿ, ಲೈಕ್ ಟಿಫನ್ ಮಾಡ್ಕೊಂಡ್ವಿ. ಸೊ ಫೈನಲಿ ಬಂದು ಅಲ್ಲಿ ಬ್ರೆಡ್ ಆಮ್ಲೆಟ್ಟು ಮತ್ತು ಮ್ಯಾಗಿ, ಲೈಕ್ ಏನು ಹೇಳ್ತಾರೆ ಅದು ಸ್ಮಾಲ್ ಇಡ್ಲಿ ಥರ ಬರುತ್ತಲ್ಲ ಪಡ್ಡು, ಅದು ಮಾತ್ರ ಒಂದೊಂದು ಪ್ಲೇಟ್ ಮಾತ್ರ ತೊಗೊಂಡ್ವಿ. ತಿಂದು ನೋಡಿದ್ವಿ, ಟೇಸ್ಟ್ ಚೆನ್ನಾಗಿದ್ರೆ ತೊಗೊಳ್ಳೋಣ, ಅದರ್ವೈಸ್ ಬೇಡ ಅಂತ ಹೇಳಿಬಿಟ್ಟು ತಿಂದು ನೋಡಿದ್ರೆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಸೊ ನಾವು ಎಲ್ಲರೂ ಒಂದೊಂದು ಪ್ಲೇಟ್ ತೊಗೊಂಡ್ವಿ. ಆರಾಮಾಗಿ ಚಟ್ನಿ ಎಲ್ಲ ಕೊಟ್ಟಿದ್ದರು, ತಿಂದ್ವಿ. ನಾನು ಬಂದು ಅದು ತಿಂದಿಲ್ಲ, ನಾನು ಬಂದು ಮ್ಯಾಗಿ ಬೇಕು ಅಂತ ಹೇಳಿಬಿಟ್ಟು ನಾನು ನನ್ನ ಕಸಿನ್ ಬಂದು ಮ್ಯಾಗಿ ತಿಂದ್ವಿ. ದೆನ್ ಅವ್ರ ಹಸ್ಬೆಂಡ್ ಅವರೆಲ್ಲನೂ ಏನೇನು ತಿಂದರು. ಸೊ ಫೈನಲಿ ಎಲ್ಲನೂ ತಿಂದ್ಕೊಂಡು ನಾವು ಅಲ್ಲಿಂದ ಕೂಡ ಹೊರಟ್ವಿ. ನೀವು ಒನ್ ಡೇ ಟ್ರಿಪ್ ಮಾಡಬೇಕಾದ್ರೆ ಬ್ಯೂಟಿಫುಲ್ ಎಸ್ಕೇಪ್ ಫ್ರಮ್ ಸಿಟಿ ಅಂತಲೇ ಹೇಳ್ಬೋದು ಕೊಲ್ಲಿ. ಅಷ್ಟು ಮಸ್ತಾಗಿದೆ ನೇಚರ್ ವೈಬ್ಸು. ಸೊ ಫೈನಲಿ ಅಲ್ಲಿ ರೀಚ್ ಆಗಿದ್ವಿ. ಅಲ್ಲಿ ಬಂದು ಪಾರ್ಕಿಂಗಲ್ಲಿ ನಮ್ಮ ಬೈಕ್ಸ್ನ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಹೋದ್ವಿ. ಟೋಟಲ್ ಸ್ಟೆಪ್ಸ್ ಬಂದು 1196 ಸ್ಟೆಪ್ಸ್ ಬಂದು ಇದೆ ಅಂತ ಹೇಳಿಬಿಟ್ಟು ಹೋದ್ವಿ. ಡೌನ್ ಬಂದು ಸಿಂಗಲ್ಸ್ ಮಾತ್ರ ಬಂದು 1196 ಬರುತ್ತೆ, ಆ್ಯಂಡ್ ಆಲ್ಸೋ ಡಬಲ್ಸು ಅಷ್ಟೇ ಬರುತ್ತೆ. ಸೊ ಫೈನಲಿ ಎಲ್ಲನೂ ಹೋಗಿದ್ವಿ, ಲೈಕ್ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು. ಇದೇ ಬಂದು ಫಸ್ಟ್ ಸ್ಟೆಪ್ಪು ನೋಡಿ, ನಾನು ಬಂದು ಇಳಿತೀನಿ ಈಗ. ಅದೇ ಬಂದು ಫಸ್ಟ್ ಸ್ಟೆಪ್ಪು. ಹಾಗೆ ಬಂದು ನಾವು ನಮ್ಮದು ಸ್ಟೆಪ್ಪಿಂಗ್ ಜರ್ನಿ ಬಂದು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ವಿ. ಸೊ ಫೈನಲಿ ಹೋಗ್ತಾ ಇದ್ದೀವಿ. ನಾನು ವೀಡಿಯೋ ಬಂದು ಫಾಸ್ಟ್ ಮಾಡಿದ್ದೀನಿ, ಲೈಕ್ ಸ್ಲೋ ಮಾಡಿದ್ರೆ ಇನ್ನೂ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳಿಬಿಟ್ಟು. ರಿಟರ್ನ್ ಬರ್ತಿರೋವ್ರ ಫೇಸ್ ನೋಡಿದ್ರೇ ನಮಗೆ ಕೆಳಗಡೆ ಹೋಗೋಕ್ಕೆ ಭಯ ಆಗ್ತಿತ್ತು, ಹಾಗಿದೆ ಅವ್ರ ಫೇಸು ಫುಲ್ಲು ಡಲ್ಲಾಗಿ. ಸೊ ಫೈನಲಿ ಬಂದು ನಾವು ಎಲ್ಲನೂ ಇಳ್ಕೊಂಡು ಹೋಗ್ತಾ ಇದ್ವಿ. ಸುಸ್ತಾಗಿಬಿಟ್ಟಿತ್ತು ಗಾಯ್ಸ್, ನಮಗೂ ಅಷ್ಟು ತಿನ್ಕೊಂಡು ಬಂದ್ವಿ, ಆದರೂ ತುಂಬ ಸುಸ್ತಾಗಿತ್ತು. ಸೊ ಹೇಗಿದೆ ಅಂತ ನೋಡಿ. ಸೊ ಮಸ್ತಾಗಿತ್ತು ಗಾಯ್ಸ್. ಹಾಗೆ ಬಂದು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಜರ್ನಿ ಅಂತ. ಕೊಲ್ಲಿ ಹಿಲ್ಸ್ ಬಂದು ಹೆಂಗೆ ಹೇಳೋದಂದರೆ, ಕೊಲ್ಲಿ ಹಿಲ್ಸ್ ಬಂದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮ ಸೌತ್ ಇಂಡಿಯನ್ದಲ್ಲಿ. ಸೊ ಬನ್ನಿ ನೋಡೋಣ ಹೇಗಿದೆ ಮುಂದಕ್ಕೆ ಅಂತ ಹೇಳಿಬಿಟ್ಟು. 17 ಹೇರ್ ಪಿನ್ ಬೆಂಡ್ಸ್ ಅಡ್ವಾಂಟೇಜರ್ ಅಂದ್ರೇ ತಮಿಳ್ನಾಡಲ್ಲಿ ಅದೇ ಫೇಮಸ್ಸು ಕೊಲ್ಲಿ ಹಿಲ್ಸ್ ಅಂತ. ಅದು ಬಂದು ನಾವು ಹೈಡ್ ಆ್ಯಂಡ್ ಬ್ಯೂಟಿ ಆಫ್ ತಮಿಳ್ನಾಡು ಅಂತಲೂ ಹೇಳ್ಬೋದು. ನೋಡಿ ಈಗ ಹೋಗ್ತಾನೇ ಇದ್ದೀವಿ. ಹೇಗಿದೆ ಸ್ಪಾಟ್ಸ್ ಅಂತ ನೋಡಿ. ಇನ್ನೂ ಅಲ್ಲಿ ಹೋಗಬೇಕು ನಾವು ಕೆಳಗಡೆ. ಹೋಗ್ಬಿಟ್ಟು ಹೇಗಿದೆ ಅಂತಲೇ ನೋಡೋಣ ಗೈಸ್. ತುಂಬ ಮಸ್ತಾಗಿತ್ತು. ನಾನು ಬಂದು ಅಲ್ಲಿ ಸ್ಟೇ ಆಗಿದ್ದಾಗ ತುಂಬ ಬೇಜಾರಲ್ಲಿದ್ದೆ ನಾನು, ಆ್ಯಂಡ್ ಆಲ್ಸೋ ನನ್ನ ಹತ್ರ ಬಂದು ತುಂಬ ವೀಡಿಯೋಸ್ ಯಾವುದೂ ಇರಲಿಲ್ಲ. ಸೊ ನಾನು ಪ್ಲ್ಯಾನ್ ಮಾಡಿದ್ದೆ ಅಲ್ಲಿ ಹೋಗ್ಬಿಟ್ಟು ನಾವು ವೀಡಿಯೋ ಮಾಡ್ಕೊಬರೋಣ ಅಂತ. ನಾನು ಬಂದು ಹೋದೆ, ಅಲ್ಲಿಗೋಗಿ ವೀಡಿಯೋ ಮಾಡ್ಕೊಬರೋಣ ಅಂತ ಹೋದೆ. ಇಲ್ಲಿ ಹೆಂಗಿದೆ ಅಂದರೆ ಪೀಸ್ ಹಿಟ್ಸ್ ಡಿಫ್ರೆಂಟ್ ಗುರು, ಹೆಂಗಿದೆ ಅಂದರೆ ಮಸ್ತಾಗಿತ್ತು.
ಹೆಂಗೆ ಹೇಳೋದಂದರೆ ತುಂಬ ನನಗೆ ನೋಡಿ ಅದು ಖುಷಿಯಾಗಿಬಿಟ್ಟಿತ್ತು. ಸೊ ಫೈನಲಿ ಆ ಸ್ಪಾಟ್ ಬರ್ತಿದೆ. ಎಷ್ಟು ನಮಗೆ ಕಾಲು ನೋವು ಅದು ಇದು ಎಷ್ಟು ಬೇಜಾರಾಗಿರುತ್ತೋ ಎಲ್ಲನೂ ಬಂದು ಆ ಸ್ಪಾಟ್ ನೋಡಿದ ತಕ್ಷಣ ಎಲ್ಲ ಕಾಲು ನೋವೆಲ್ಲ ಹೋಗಿಬಿಡುತ್ತೆ. ಲೈಕ್ ಅಷ್ಟು ಸ್ಟೆಪ್ಸ್ ಹಿಡಿಯೋ ಗಂಟ ಬಂದು ಹಳ ಬಂದುಬಿಡುತ್ತೆ. ಬಟ್ ಆ ಸ್ಪಾಟ್ ಮಾತ್ರ ಮಸ್ತಾಗಿತ್ತು. ಆ ಸ್ಪಾಟ್ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಗೇನ್ ನಮಗೆ ಮನೆಗೆ ಹೋಗೋ ಟೈಮ್ ಬಂದಿದೆ. ಸೊ ಹತ್ತಿದ್ದೀವಿ ಎಲ್ಲರೂ ನೋಡಿ ಮನೆಗೆ ಹೊರಟಿದ್ದೀವಿ. ಹಾಗೆ ಬಂದು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲಿ ಕೂತ್ಕೊಂಡು ಆರಾಮಾಗಿ ಬಂದ್ವಿ. ಆ್ಯಂಡ್ ಆಲ್ಸೋ ನನ್ನ ಕಸಿನ್ಸ್ ಎಲ್ಲನೂ ಎಲ್ಲೋ ಮಿಸ್ ಆಗಿಬಿಟ್ಟಿದ್ರು. ದೆನ್ ಅವ್ರು ಹೋದ್ರಂತೆ ಫಸ್ಟೇ. ದೆನ್ ನಾನು ನನ್ನ ಕಸಿನು ಆರಾಮಾಗಿ ಮಾತಾಡಿಕೊಂಡು ಬಂದ್ವಿ. ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ, ಸ್ವಲ್ಪ ಫೋಟೋಸ್ ಹಿಡಿದ್ವಿ, ಎಲ್ಲನೂ ಮಾಡಿಕೊಂಡು ಬಂದ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ಇದು ಹೆಂಗಪ್ಪ ಅಂದರೆ ನೋಡಿ ನೀವೇ ಗೊತ್ತಾಗುತ್ತೆ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಪ್ಲೇಸು. ವಾಚ್ ಮೈ ಜರ್ನಿ ಅಂಟಿಲ್ 17 ಹೇರ್ಪಿನ್ ಬೆಂಡ್ಸ್, ವಾಟರ್ಫಾಲ್ಸ್ ಆ್ಯಂಡ್ ವ್ಯೂ ಪಾಯಿಂಟ್ಸ್, ನೇಚರ್ ವೈಬ್ಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ಹಾಗೆ ಬಂದು ಅಲ್ಲಿ ಒಂದು ಟೀ ಕಾಫಿ ಕುಡ್ಕೊಂಡು ನಾವು ಹಾಗೆ ಬಂದು ಮೂವ್ ಆನ್ ಆದ್ವಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಬಂದು ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ. ನನಗೆ ಈ ವಿಡಿಯೋ ನೋಡಿ ಏನಪ್ಪ ಅನಿಸ್ತು ಅಂದರೆ ಸಮ್ ಜರ್ನಿ ಚೇಂಜಸ್ ಯು ಇನ್ಸೈಡ್ ನಾಟ್ ದ ಔಟ್ಸೈಡ್ ಅಂತ ನನಗೆ ಫೀಲ್ ಆಯಿತು. ಸೊ ಫೈನಲಿ ನಾವು ಬಂದು ಮನೆಗೆ ಬರೋಷ್ಟರಲ್ಲಿ 8:30 ಸಮಥಿಂಗ್ ಆಗಿತ್ತು. ಬಂದು ನೂಡಲ್ಸ್ ಮಾಡಿ ತಿನ್ಕೊಂಡು ಮಲ್ಕೊಬಿಟ್ವಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ಗೊತ್ತಲ್ಲ, ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಫಾರ್ more.